ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ಗೆ ನಾವು ಸೆಲೆಕ್ಟ್ ಮಾಡಿರೋ 4 ಕಂಪ್ನಿ ಬಗ್ಗೆ, ಸ್ಟಾಕ್ಸ್ ಬಗ್ಗೆ ನಾವು ನೋಡೋಣ. ಫಸ್ಟು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳಿ. ಓಕೆ, ವ್ಯಾಲ್ಯೂ ಇನ್ವೆಸ್ಟಿಂಗ್ ನಾವು ಪ್ರೀವಿಯಸ್ಲಿ ನೀವು ಏನು ವಿಡಿಯೋ ನೋಡಿದ್ದೀರಿ ಅದರಲ್ಲಿ ನಾವು ನೋಡಿರ್ಬೋದು ಸ್ವಿಂಗ್ ಟ್ರೇಡಿಂಗು ಮತ್ತು ಮೂಮೆಂಟಿಂಗ್ ಟ್ರೇಡಿಂಗು ಮತ್ತು ನಮ್ಮ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ನಾವು ಈ ಮೂರು ಇದನ್ನು ಹೇಳಿದ್ವಿ. ನಮ್ಮ ಕೋರ್ಸಲ್ಲಿರೋದು ಈ ಮೂರೇ. ಓಕೆ, ಬಟ್ ಈ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂದರೆ ಏನು? ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತಂದರೆ ನೀವು ಒಂದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿರ್ತೀರ. ಓಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರ್ತೀರ ಮತ್ತು ಅವಾಗವಾಗ ಇನ್ ಕೇಸ್ ಮಂತ್ಲಿ ಇನ್ವೆಸ್ಟ್ ಮಾಡ್ಬೋದು, SIP ಥರ. ಇಲ್ಲಾಂತಂದರೆ ಯಾವಾಗ ನಿಮ್ಮ ಒಂದು ಯಾವುದೋ ಸ್ಟ್ರಾಟಜಿ ಇಟ್ಕೊಂಡು ಅಲ್ಲಿ ಕೆಳಗಡೆ ಬಿದ್ದಾಗ ನೀವು ಬಂದುಬಿಟ್ಟು ಎವರೇಜ್ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಇನ್ವೆಸ್ಟ್ಮೆಂಟ್ ಇದು. ಓಕೆ, ಇದನ್ನು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತಾರೆ. ಎಕ್ಸಾಂಪಲ್ಗೆ ನಾನು ಇಲ್ಲಿ ತೋರಿಸ್ತೀನಿ. ನೀವು ಏನು ಮಾಡಿರ್ತೀರ, ಈ ಕಂಪ್ನಿನ ಬೈ ಮಾಡಿರ್ತೀರ ಅಂದ್ಕೊಳ್ಳಿ. ಓಕೆ, ಒಂದು ನಿಮಿಷ ಟಾಟಾ ಕನ್ಸ್ಯೂಮರ್ ಹಾಕ್ತೀನಿ. ಫಸ್ಟು ನಮ್ಮ ಸ್ಟಾಕು ಟಾಟಾ ಕನ್ಸ್ಯೂಮರು. ಇಲ್ಲಿ ನೀವು ಎಲ್ಲೋ ಇಯರ್ ಆನ್ ಇಯರ್ ಇನ್ವೆಸ್ಟ್ ಮಾಡಿಕೊಂಡೇ ಬಂದಿರ್ತೀರ. ಮೇಲೆ ಹೋಗಿರುತ್ತೆ, ಮತ್ತು ಕೆಳಗಡೆ ಬಂದಿದೆ, ಮತ್ತು ಮೇಲೆ ಹೋಗಿದೆ, ಮತ್ತು ಕೆಳಗಡೆ ಬಿದ್ದಿದೆ. ಈ ಪ್ರತಿಯೊಂದು ಜಾಗದಲ್ಲೂ ನೀವು ಏನು ಮಾಡಿರ್ತೀರ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿಕೊಂಡೇ ಹೋಗ್ತೀರ. ಈ ರೀತಿಯ ಏನಾಗುತ್ತೆ, ಮೇಲೆ ಹೋದ್ರೂ ಅಷ್ಟೇ, ಕೆಳಗಡೆ ಬಿದ್ದರೂ ಅಷ್ಟೇ ಆ್ಯಾವರೇಜ್ ಆಗುತ್ತೆ. ಆ್ಯಾವರೇಜಲ್ಲಿ ನಿಮಗೆ ಪ್ಲಸ್ ಪಾಸಿಟಿವ್ ಆ್ಯಾವರೇಜ್ ಆಗುತ್ತೆ. ಪಾಸಿಟಿವ್ ಆ್ಯಾವರೇಜಲ್ಲಿ ನಿಮಗೆ ಕ್ವಾಂಟಿಟಿ ಸೈಜು ಮತ್ತೆ ಪುನಃ ಈ ಪ್ರೈಸಲ್ಲಿ ಹೋಗುವಾಗ ನೀವು ಇಲ್ಲಿ ಬೈ ಮಾಡಿರ್ತೀರ, ಇಲ್ಲಿ ಬೈ ಮಾಡಿರ್ತೀರ, ಇಲ್ಲಿ ಬೈ ಮಾಡಿರ್ತೀರ, ಮತ್ತು ಇದೇ ಪ್ರೈಸಿಗೆ ಬಂದಾಗ ನಿಮ್ಮ ವ್ಯಾಲ್ಯೂ ಇನ್ವೆಸ್ಟಿಂಗು ಹೈ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ರಿಟರ್ನ್ ROI ಕೂಡ ನಿಮಗೆ ಒಂದು ಒಳ್ಳೆ ROI ಬರೋ ಚಾನ್ಸಸ್ಸು ಕೂಡ ಅತಿ ಹೆಚ್ಚಿರುತ್ತೆ. ಆ ರೀತಿ ಸ್ಟಾಕ್ಸ್ನ ನಾವು ಇವಾಗ ಮತ್ತೆ ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಪ್ಲಸ್ ಒಂದು ಮೂಮೆಂಟಿಗೆ. ಓಕೆ, ಇಲ್ಲಿ ಯಾವುದೇ ರೀತಿ ಸ್ಟಾಪ್ ಲಾಸ್ ಎಲ್ಲ ಬರೋಲ್ಲ ಈ 4 ಸ್ಟಾಕಲ್ಲಿ. ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಪ್ರೊಸ್ಪೆಕ್ಟಲ್ಲೇ ನೀವು ನೋಡಿ. ಓಕೆ, ಫಸ್ಟು ನಾವು ಟಾಟಾ ಕನ್ಸ್ಯೂಮರ್ ನೋಡೋಣ. ಫಸ್ಟು ಮಂತ್ಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡ್ಬೋದು ಇದು ಮೇಲೆ ಹೋಗಿದೆ, ಬಟ್ ರೆಸಿಸ್ಟೆನ್ಸ್ ಲೆವೆಲಲ್ಲಿದೆ. ಓಕೆ, ರೆಸಿಸ್ಟೆನ್ಸ್ ಲೆವೆಲಲ್ಲಿ ಇದು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ನಾವು ತೊಗೊಂಡಾಗ ಈ ರೆಸಿಸ್ಟೆನ್ಸ್ ಆಗಲಿ ನಮ್ಮ ಸಪೋರ್ಟ್ ಆಗಲಿ ನಾವು ನೋಡದೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ವ್ಯಾಲ್ಯೂ ಇನ್ವೆಸ್ಟಿಂಗ್. ಇನ್ ಕೇಸ್ ಇದನ್ನು ನಾವು ಮೂಮೆಂಟಿಗೆ ತೊಗೋಬೇಕಂತಂದರೆ ಫರ್ದರ್ ನಮಗೆ ಒಂದು ನಮ್ಮ ಆ್ಯಸ್ ಪರ್ ದ ನಮ್ಮ ಪ್ರೈಸ್ ಆ್ಯಕ್ಷನ್ ಪ್ರಕಾರ ನೀವು ಒಂದು ಬ್ರೇಕೌಟ್ ಆದಮೇಲೆ ತೊಗೋಬೋದು. ಇಲ್ಲಾಂತಂದರೆ ಕೆಳಗಡೆ ಬಿದ್ದಾಗ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡಾಗ ನೀವು ಬೈ ಮಾಡ್ಬೋದು. ರೈಟ್, ಆ ರೀತಿ ಇದ್ದಾಗ ಈ ಟಾಟಾ ಕನ್ಸ್ಯೂಮರ್ ಬಂದುಬಿಟ್ಟು ಮತ್ತೆ ಈ ಫರ್ದರ್ ಒಂದು ಮೂಮೆಂಟು ಆಗ್ಬೋದು, ಇಲ್ಲ ವ್ಯಾಲ್ಯೂ ಇನ್ವೆಸ್ಟಿಂಗಿಗೂ ಆಗ್ಬೋದು ಅಂತ. ಕಾರಣ ಏನಂತಂದರೆ ಇದನ್ನು ಒಂದು ಬ್ರೇಕ್ ಮಾಡಿ ಸ್ಟಾಪ್ ಆಗಿದೆ ವೀಕ್ಲಿ ಟೈಮ್ ಫ್ರೇಮಲ್ಲಿ. ಇಲ್ಲೆಲ್ಲ ವಿಕ್ಕಿದೆ. ಇನ್ ಕೇಸ್ ಕೆಳಗಡೆ ಹೋಗಿ ಮೇಲೆ ಹೋಗಿ ಕೆಳಗಡೆಯಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮತ್ತೆ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇರೋದ್ರಿಂದ ಇದು ಮೂಮೆಂಟ್ ಪ್ಲಸ್ ವ್ಯಾಲ್ಯೂ ಇನ್ವೆಸ್ಟಿಂಗಿಗೆ ಈ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ವಿ, ಟಾಟಾ ಕನ್ಸ್ಯೂಮರ್ನ. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಟೆಕ್ ಮಹೀಂದ್ರ ಫಸ್ಟು ಮಂತ್ಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಬಂದುಬಿಟ್ಟು ಒಂದು ಒಳ್ಳೆ ಒಂದು ಸಪೋರ್ಟ್ ಲೆವೆಲಲ್ಲಿದೆ. ಓಕೆ, ಒಂದು ಸಪೋರ್ಟ್ ಲೆವೆಲಲ್ಲಿದೆ. ಮತ್ತು ಇದನ್ನು ನೀವು ನೋಡ್ಬೋದು ಅಪ್ ಟ್ರೆಂಡು ಕರೆಕ್ಷನು ಮತ್ತು ಅಪ್ಪಿಗೆ ಹೋಗಿದೆ. ಇಲ್ಲಿ ಕ್ರಾಸ್ ಮಾಡಿಲ್ಲ, ಬಟ್ ಇಲ್ಲಿ ಅಪ್ಪಿಗೆ ಹೋಗಿದೆ. ಅಲ್ಲಿಂದ ಒಂದು ರೆಸಿಸ್ಟೆನ್ಸ್, ಬಟ್ ಸೇಮ್ ವ್ಯಾಲ್ಯೂಗೆ ಬಂದಿದೆ. ಓಕೆ, ಸೇಮ್ ವ್ಯಾಲ್ಯೂಗೆ ಬಂದಿರೋದ್ರಿಂದ ಮತ್ತೆ ಇದು ಫರ್ದರ್ ಅಪ್ಸೈಡ್ ಹೋಗಬಹುದು ಅನ್ನೋಕ್ಕೋಸ್ಕರ ಇದು ಕೂಡ ವ್ಯಾಲ್ಯೂ ಇನ್ವೆಸ್ಟಿಂಗ್ ಪ್ಲಸ್ ಮೂಮೆಂಟಿಂಗ್ ಎರಡಕ್ಕೂ ಆಗುತ್ತೆ ಟೆಕ್ ಮಹೀಂದ್ರ. ಇವತ್ತಿನ ಮೂರನೇ ಸ್ಟಾಕ್ ಬಂದುಬಿಟ್ಟು ಡಿಮಾರ್ಟ್. ನೀವು ಡಿಮಾರ್ಟ್ ನೋಡ್ಬೋದು. ಇದು ಒಂದು ಈ ಲೆವೆಲ್ ಆಲ್ಮೋಸ್ಟ್ ಈ ಲೆವೆಲು, ಇಲ್ಲಾಂತಂದರೆ ಈ ಲೆವೆಲ್ಗೆ ನೀವು ಕನ್ಸಿಡರ್ ಮಾಡಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಒಂದು ಕರೆಕ್ಷನ್ ಬಂದಿದೆ. ಇನ್ ಕೇಸ್ ಇದು ಒಂದು ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಆಗಂಗಿದ್ರೆ ಈ ರೇಂಜಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆ ಬಂದು ಮತ್ತು ಈ ರೇಂಜಲ್ಲಿ ಕೆಳಗಡೆ ಬಂದು ಮತ್ತೆ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ಸು ಇದೆ. ಪ್ಲಸ್ ವ್ಯಾಲ್ಯೂ ಇನ್ವೆಸ್ಟಿಂಗು ಆಗುತ್ತೆ ನಮಗೆ. ಇನ್ ಕೇಸ್ ಬೌನ್ಸ್ ಬ್ಯಾಕ್ ಆದಾಗ ಮೂಮೆಂಟು ಆಗುತ್ತೆ, ಎರಡೂ ಆಗುತ್ತೆ. ಅದಕ್ಕೆ ಡಿಮಾರ್ಟ್ ಕೂಡ ಇದು ಒಳ್ಳೆ ಸ್ಟಾಕ್. ಮತ್ತು ನೆಕ್ಸ್ಟು ಇವತ್ತಿನ ಲಾಸ್ಟ್ ಸ್ಟಾಕ್ ಬಂದುಬಿಟ್ಟು ಬ್ರಿಟಾನಿಯಾ ಬಂದುಬಿಟ್ಟು ಸೇಮ್. ಇದು ಕೂಡ ಒಂದು ರೆಸಿಸ್ಟೆನ್ಸಲ್ಲಿ 2 ಟೈಮ್ಸ್ ರೆಸಿಸ್ಟ್ ಆಗಿದೆ. ಪ್ಲಸ್ ಇಲ್ಲಿ ವೀಕ್ಲಿಯಲ್ಲಿ ಒಂದು ತೊಗೊಂಡಾಗ ಸಪೋರ್ಟ್ ಲೆವೆಲಲ್ಲಿದೆ, ಫರ್ದರ್ ಅಪ್ಸೈಡ್ ಹೋಗ್ಬೋದು ಅಂತ. ಓಕೆ, ಮೂಮೆಂಟಿಗೆ ಕನ್ಸಿಡರ್ ಮಾಡಿದ್ರೆ ನಮಗೆ ನಮ್ಮ ಇದನ್ನು ಬಂದುಬಿಟ್ಟು ಈ ರೇಂಜಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಈ ರೇಂಜಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋದು. ನಾವು ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತಂದರೆ ಪುನಃ ಇದರಲ್ಲಿ ಇನ್ವೆಸ್ಟ್ ಮಾಡೋ ಥರ ಆಗುತ್ತೆ. ಓಕೆ, ಈ ಸ್ಟಾಕ್ಸ್ ಇವಾಗ ನಾನು ಏನು ಹೇಳಿದ್ದೀನೋ, ಈ ಟಾಟಾ ಕನ್ಸ್ಯೂಮರ್, ಟೆಕ್ ಮಹೀಂದ್ರ ಮತ್ತು ಡಿಮಾರ್ಟ್, ಬ್ರಿಟಾನಿಯಾ, ಈ 4 ಸ್ಟಾಕ್ಸು ನೀವು ಕನ್ಸಿಡರ್ ಮಾಡಿದ್ರೆ
ಏನಂತಂದರೆ ಇದು ಬಂದುಬಿಟ್ಟು ನಾವು ಓನ್ಲಿ ಟೆಕ್ನಿಕಲ್ ಮಾತ್ರ ನಾವು ಯೂಸ್ ಮಾಡ್ತಲ್ಲ. ಓಕೆ, ಈ 4 ಕಂಪ್ನಿ ಬಂದುಬಿಟ್ಟು ನಿಮ್ಗೇನಾಗುತ್ತೆ, ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಕಂಪ್ನೀಸ್. ಓಕೆ, ಫಂಡಮೆಂಟಲಿ ವೆರಿ ಸ್ಟ್ರಾಂಗ್, ಪ್ಲಸ್ ನಮ್ಮ ಟೆಕ್ನಿಕಲಲ್ಲಿ ಎಂಟ್ರಿ ಕೂಡ ಇದೆ. ಸೊ ಈ ಎರಡೂ ಕನ್ಸಿಡರ್ ಮಾಡಿದಾಗ ದಿಸ್ ಇಸ್ ವೆರಿ ಗುಡ್ ಕಂಪ್ನಿ ಫಾರ್ 4 ಸ್ಟಾಕ್ಸ್. ಓಕೆ, ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.